I'm Kaviraj from scoringtarget.com. In today's session, we are going to discuss ಪ್ರೊಫೈಲ್ ರೈಟಿಂಗ್ ಮಾಡೆಲ್ಸ್. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು ಪ್ರೊಫೈಲ್ ರೈಟಿಂಗನ್ನು ಕಲಿತಾ ಇದ್ವಿ. ಈಗಾಗಲೇ ಹಿಂದಿನ ವಿಡಿಯೋಲಿ ನಾವು SSLC ವಿದ್ಯಾರ್ಥಿಗಳಿಗೆ ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಎಕ್ಸಾಮ್ಗಳಲ್ಲಿ ಕೇಳಬಹುದಾದ ಇಂಪಾರ್ಟೆಂಟ್ ಪ್ರೊಫೈಲ್ ರೈಟಿಂಗ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗಾಗಲೇ ಇವತ್ತಿನ ವಿಡಿಯೋಲಿ ನಾವು ಏನು ಮಾಡ್ತಾ ಇದ್ವಿ ಅಂದರೆ ಈ ಪ್ರೊಫೈಲ್ ರೈಟಿಂಗ್ಗೆ ಸಂಬಂಧಪಟ್ಟಂತೆ ಯಾವ ಥರ ಪ್ರೊಫೈಲನ್ನು ಈಸಿಯಾಗಿ ಬರೀಬೇಕು ಮತ್ತು 4 ಪ್ರೊಫೈಲ್ಗಳನ್ನು ಮಾಡೆಲಾಗಿ ತಮಗೆ ಕೊಟ್ಟಿದ್ದೀನಿ. ಸೊ ಈ ನೋಟ್ಸನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದರ PDF ನೋಟ್ಸ್ನ ಲಿಂಕನ್ನು ಕಾಮೆಂಟ್ ಬಾಕ್ಸ್ಲಿ ಹಾಕಿರ್ತೀನಿ. ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಮಗೆ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಯಾವ ಥರ ಕೇಳ್ತಾರೆ ಅಂದರೆ ರೈಟ್ ದ ಪ್ರೊಫೈಲ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಅಂತ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಅದಕ್ಕಿಂತ ಮುಂಚೆ ನಾವು ಪ್ರೊಫೈಲ್ ರೈಟಿಂಗ್ನ ಕ್ಲೂಸನ್ನು ನೋಡ್ಕೋಬೇಕು. ಪ್ರೊಫೈಲ್ ಈಸ್ ಎ ಶಾರ್ಟ್ ಡಿಸ್ಕ್ರಿಪ್ಷನ್ ಆಫ್ ಅ ಪರ್ಸನ್ಸ್ ಲೈಫ್ ಆ್ಯಂಡ್ ಕರಿಯರ್. ಒಬ್ಬ ವ್ಯಕ್ತಿಯ ಜೀವನ, ಆತನ ಜೀವನದಲ್ಲಿ ಮಾಡ್ತಕ್ಕಂಥ ಆತನ ಸಾಧನೆಗಳಾಗಿರ್ತಾವೆ, ಆತನ ಮಾಡ್ತಕ್ಕಂಥ ಕೆಲಸಗಳಾಗಿರ್ಬೋದು, ಅವುಗಳೊಂದು ಶಾರ್ಟ್ ಆದ ಒಂದು ವಿವರಣೆಯೇ ಪ್ರೊಫೈಲ್. It highlights the personal details and major achievements of the person described. ಇಲ್ಲಿ ಯಾವ ವ್ಯಕ್ತಿ ಬಗ್ಗೆ ನಾವು ವಿವರಣೆ ಕೊಡ್ತಾ ಇದ್ದೀವಿ ಆ ವ್ಯಕ್ತಿಯ ವೈಯಕ್ತಿಕ ಮಾಹಿತಿಗಳಾಗಿರ್ಬೋದು, ಅವರ ಸಾಧನೆಗಳನ್ನು ಸಂಕ್ಷಿಪ್ತವಾಗಿ ಕೊಡ್ತಾರೆ. ಗಿವನ್ ಡಾಟಾ ಶುಡ್ ಬಿ ಪ್ರಿಯೋರಿಟೈಸ್ಡ್ ಆ್ಯಂಡ್ ಲಿಂಕ್ಡ್ ಲಾಜಿಕಲಿ. ಸೊ ಕೊಟ್ಟಂಥ ಡಾಟಾನ ನಾವು ಒಂದು ಕ್ರೊನಾಲಜಿಕಲ್ ಆರ್ಡರಲ್ಲಿ ಸರಿಯಾಗಿ ಬರೀಬೇಕು. ಸೊ ಏನು ನಾವು ಇಲ್ಲಿ ಪಾಯಿಂಟ್ಸನ್ನು ನೆನಪಲ್ಲಿ ಇಟ್ಕೋಬೇಕು. ಪಾಯಿಂಟ್ಸ್ ಟು ಕನ್ಸಿಡರ್. ಮೊದಲನೇ ಪಾಯಿಂಟ್, ಗಿವ್ ಅ ಟೈಟಲ್ ಯೂಸ್ವಲಿ ದ ನೇಮ್ ಆಫ್ ದಿ ಪರ್ಸನ್. ಸೊ ಒಂದು ಪ್ರೊಫೈಲನ್ನು ಬರೀಬೇಕಂದ್ರೆ ಕಾಮನಾಗಿ ನಾವು ಒಂದು ಟೈಟಲನ್ನು ಕೊಡ್ತೀವಿ. ಟೈಟಲ್ ಅಂದ್ರೇನು, ಯಾವ ವ್ಯಕ್ತಿಯ ಒಂದು ಪ್ರೊಫೈಲ್ ಇದೆ ಆ ವ್ಯಕ್ತಿಯ ಹೆಸರನ್ನೇ ಟೈಟಲ್ ಆಗಿ ಬರೀಬೇಕು. ಎರಡನೇದಾಗಿ, ಯೂಸ್ ಓನ್ಲಿ ದ ಡೀಟೇಲ್ಸ್ ಪ್ರೊವೈಡೆಡ್. ಡೋಂಟ್ ಆ್ಯಡ್ ಎಕ್ಸ್ಟ್ರಾ ಡೀಟೇಲ್ಸ್ ಆರ್ ಡೋಂಟ್ ಸ್ಕಿಪ್ ಗಿವನ್ ಡೀಟೇಲ್ಸ್. ಇನ್ನು ಎರಡನೇ ಪಾಯಿಂಟ್, ಪ್ರೊಫೈಲ್ ಬರೀಬೇಕಾದ್ರೆ ಏನು ನೆನಪಿಟ್ಕೋಬೇಕಂದ್ರೆ ಕೊಟ್ಟಂಥ ಮಾಹಿತಿಯಲ್ಲಿ ಯಾವುದೋ ಅಂಶವನ್ನು ನಾವು ಬಿಡಬಾರ್ದು ಮತ್ತು ಯಾವುದನ್ನು ಎಕ್ಸ್ಟ್ರಾ ಸೇರಿಸುವ ಅವಶ್ಯಕತೆ ಇರೋದಿಲ್ಲ. ಇನ್ನು ಮೂರನೇ ಕ್ಲೂಸ್, ಆರ್ಗನೈಸ್ ದ ಗಿವನ್ ಡಾಟಾ ಲಾಜಿಕಲಿ ಆ್ಯಂಡ್ ಕೋಹೆರೆಂಟ್ಲಿ. ಸೊ ಕೊಟ್ಟಂಥ ಡಾಟಾನ ಲಾಜಿಕಲ್ ಆಗಿ ಮತ್ತು ಒಂದು ಕ್ರಮಾನುಗತ ರೀತಿಯಲ್ಲಿ ಬರೀಬೇಕು. ಅಂದರೆ ಹುಟ್ಟು, ಶಿಕ್ಷಣ, ಸಾಧನೆ, ಸನ್ಮಾನ ಮತ್ತು ನಿಧನ ಈ ಒಂದು ಆರ್ಡರ್ಲಿ ಇರಬೇಕು. ಐದನೇ ಪಾಯಿಂಟು, ಯೂಸ್ ಅಪ್ರೋಪ್ರಿಯೇಟ್ ಲಿಂಕರ್ಸ್ ಆ್ಯಂಡ್ ಕೋಹೆನ್ಸಿವ್ ಡಿವೈಸಸ್ ವೇರ್ ಎವರ್ ನೆಸೆಸರಿ. ಸೊ ಇಲ್ಲಿ ಕೊಟ್ಟಂಥ ಕ್ಲೂಸ್ಗಳನ್ನು ನಾವು ಜಾಯಿಂಟ್ ಮಾಡೋ ಸಲುವಾಗಿ ಕೆಲವು ಲಿಂಕರ್ಗಳನ್ನು ಅಂದರೆ ಕಂಜಕ್ಷನನ್ನು ಬಳಸಬೇಕು. ಇನ್ನು ಐದನೇ ಪಾಯಿಂಟು, ಡೆವಲಪ್ ದ ಹಿಂಟ್ಸ್ ಇನ್ ವೆಲ್ ಫಾರ್ಮ್ಡ್ ಸೆಂಟೆನ್ಸಸ್ ಯೂಸಿಂಗ್ ಸಪೋರ್ಟಿಂಗ್ ಡೀಟೇಲ್ಸ್. ಸೊ ಒಳ್ಳೆಯ ರೀತಿಯಾಗಿ ನಾವು ಸೆಂಟೆನ್ಸನ್ನು ಸ್ಟ್ರಕ್ಚರ್ ಮಾಡಬೇಕು. ಇನ್ನು ಪ್ರೊಫೈಲ್ ಕೀ ಪಾಯಿಂಟ್ಸ್ ಏನು, ಗಿವ್ ಅ ಸೂಟೇಬಲ್ ಟೈಟಲ್, ರೈಟ್ ಎಫೆಕ್ಟಿವ್ ಇಂಟ್ರಡಕ್ಷನ್ ಆ್ಯಂಡ್ ಕನ್ಕ್ಲೂಷನ್, ಯೂಸ್ ಪ್ರಾಪರ್ ಲಿಂಕರ್ ಟು ಕನೆಕ್ಟ್ ದ ಐಡಿಯಾಸ್, ಯೂಸ್ ಆಲ್ ದ ಗಿವನ್ ಹಿಂಟ್ಸ್ ವಿತ್ ಕರೆಕ್ಟ್ ಲ್ಯಾಂಗ್ವೇಜ್. ಸೊ ಮೇಲೆ ಡಿಸ್ಕಸ್ ಮಾಡಿದಂಥ 5 ಪಾಯಿಂಟ್ಸನ್ನು ನಾನು ಇಲ್ಲಿ ಶಾರ್ಟಾಗಿ ಪ್ರೊಫೈಲನ್ನು ಕ್ಲೂಸ್ ಆಗಿ ಕೊಟ್ಟಿದ್ದೀನಿ. ಸೊ ಈಗ ಒಂದು ಮಾಡೆಲ್ ನೋಡೋಣ. ಪ್ರಶ್ನೆ ನೋಡಿ, ಪ್ರಿಪೇರ್ ಅ ಶಾರ್ಟ್ ಪ್ರೊಫೈಲ್ ಆಫ್ ಸತ್ಯಜಿತ್ ರೇ, ದ ಬೆಂಗಾಲಿ ಫಿಲ್ಮ್ ಮೇಕರ್ ಯೂಸಿಂಗ್ ದ ಹಿಂಟ್ಸ್ ಗಿವನ್ ಬಿಲೋ. ಬೆಂಗಾಳಿ ದೇಶದ ಫಿಲ್ಮ್ ಮೇಕರ್ ಅವರ ಒಂದು ಸತ್ಯಜಿತ್ ರೇ ಅವರ ಬಗ್ಗೆ ಪ್ರೊಫೈಲನ್ನು ಕೊಟ್ಟಿದ್ದಾರೆ. ನಾವು ಈಗ ಏನು ಮಾಡಬೇಕು, ಒಂದು ಅವರ ಪ್ರೊಫೈಲನ್ನು ಓದ್ಕೊಂಡು ಒಂದು ಪ್ಯಾರಾಗ್ರಾಫನ್ನು ಬರೀಬೇಕು. ಸೊ ಎಕ್ಸಾಮ್ಗಳಲ್ಲಿ ನಮಗೆ ಈ ಥರ ಕ್ಲೂಸ್ ಕೊಟ್ಟಿರ್ತಾರೆ. ಬಾರ್ನ್, ಅವ್ರು ಹುಟ್ಟಿದ್ದು May 2, 1921 ಕೋಲ್ಕತ್ತಾದಲ್ಲಿ. ಇನ್ನು ನ್ಯಾಷನಾಲಿಟಿ, ಅವರ ರಾಷ್ಟ್ರೀಯತೆ, ಯಾವ ದೇಶದವರು, ಇಂಡಿಯನ್. ಇನ್ನು ಫೇಮಸ್ ಆ್ಯಸ್, ಯಾವುದಕ್ಕೆ ಪ್ರಖ್ಯಾತರಾಗಿದ್ದರು, ಅವರು ರೈಟರ್ ಇದ್ದರು, ಪ್ರೊಡ್ಯೂಸರ್ ಇದ್ದರು, ಸ್ಕ್ರೀನ್ ರೈಟರ್ ಇದ್ದರು, ಲಿರಿಸಿಸ್ಟ್ ಇದ್ದರು, ಕಂಪೋಸರ್ ಇದ್ದರು. ಲಿರಿಸಿಸ್ಟ್ ಅಂದರೆ ಸಾಹಿತ್ಯವನ್ನು ಬರಿತಾ ಇದ್ದರು, ಕವನಗಳನ್ನು ಬರೆಯೋದು. ಇನ್ನು ಕಂಪೋಸರ್ ಅಂದರೆ ಸಂಗೀತವನ್ನು ಸಂಯೋಜನೆ ಮಾಡೋದು. ಇನ್ನು ಇವ್ರಿಗೆ ಯಾವ ಅವಾರ್ಡ್ ಸಿಕ್ಕಿತ್ತಂದರೆ ಭಾರತ ರತ್ನ. ಇನ್ನು ಇವರು ಎಜುಕೇಷನ್, ವಿಶ್ವ ಭಾರತಿ ಯೂನಿವರ್ಸಿಟಿ ಪ್ರೆಸಿಡೆನ್ಸಿ ಕಾಲೇಜ್ ಕೋಲ್ಕತ್ತಾದಲ್ಲಿ ಇವರು ಶಿಕ್ಷಣವನ್ನು ಮುಗಿಸಿದರು. ಇನ್ನು ಇನ್ಸ್ಪೈರ್ಡ್ ಬಾಯ್, ಇವರ ಮೇಲೆ ಯಾರ ಪ್ರಭಾವ ಬೀರಿತ್ತು, ಫ್ರೆಂಚ್ ಫಿಲ್ಮ್ ಮೇಕರ್ ಜೀನ್ ರೆನಿಯೋರ್ ಆ್ಯಂಡ್ ಇಟಾಲಿಯನ್ ಫಿಲ್ಮ್ ಮೇಕರ್ ವಿಕ್ಟೋರಿಯೋ ಡೆಸಿಕಾ, ಹೂ ಪ್ರೊಡ್ಯೂಸ್ಡ್ ದ ನ್ಯೂ ರಿಯಲಿಸ್ಟ್ ಫಿಲ್ಮ್ ಬೈಸಿಕಲ್ ಥೀವ್ಸ್. ಸೊ ಇಲ್ಲಿ ಇಬ್ಬರು ವ್ಯಕ್ತಿಗಳೊಂದು ಪ್ರಭಾವನ ಆಗ್ತದೆ. ಇನ್ನು ಡೈಡ್, ಅವರು ನಿಧನಗೊಂಡಿದ್ದು April 23, 1992 ಇನ್ ಕೋಲ್ಕತ್ತಾ. ಸೊ ಇಷ್ಟು ಪಾಯಿಂಟ್ಸನ್ನು ತೆಗೆದುಕೊಂಡು ನಾವು ಹೇಳಬೇಕು, ಒಂದು ಪ್ರೊಫೈಲನ್ನು ಬರೀಬೇಕು. ಸೊ ಇಲ್ಲಿ ಆನ್ಸರ್ ಕೊಟ್ಟಿದ್ದೆ ನೋಡಿ. ದ ಫೇಮಸ್ ಇಂಡಿಯನ್ ಫಿಲ್ಮ್ ಮೇಕರ್ ಸತ್ಯಜಿತ್ ರೇ ವಾಸ್ ಬಾರ್ನ್ ಆನ್ May 2, 1921 ಇನ್ ಕೋಲ್ಕತ್ತಾ. ಹಿ ವಾಸ್ ಎಜುಕೇಟೆಡ್ ಎಟ್ ಪ್ರೆಸಿಡೆನ್ಸಿ ಕಾಲೇಜ್ ಕೋಲ್ಕತ್ತಾ ಆ್ಯಂಡ್ ವಿಶ್ವ ಭಾರತಿ ಯೂನಿವರ್ಸಿಟಿ.
He was inspired by the French filmmaker Jean Renoir and Italian filmmaker Vittorico de Sica, who produced the neo-realistic film Bicycle Thieves. He was famous as one of the greatest filmmakers of his time. He was also a writer, producer, screenwriter, lyricist, and composer. He was awarded the highest civilian award, the Bharat Ratna. He died on April 23, 1992 in Kolkata ಅಂತ ನಾವು ಒಂದು ಪ್ರೊಫೈಲನ್ನು ಕಲ್ತ್ಕೊಂಡಿವಿ. ಸೊ ನಾವು ಇನ್ನೊಂದು ಮಾಡೆಲ್ ನೋಡೋಣ, ಯಾಕಂದರೆ ಇಲ್ಲಿ ಒಟ್ಟಾಗಿ ನಾವು 4 ಮಾಡೆಲನ್ನು ಡಿಸ್ಕಸ್ ಮಾಡ್ತಿದ್ವಿ. ಈಗ ನಾವು ಎರಡನೇ ಒಂದು ಪ್ರೊಫೈಲನ್ನು ನೋಡ್ತಾ ಇದ್ವಿ. ಸೊ ಇಲ್ಲಿ ನಾನು 4 ಪ್ರೊಫೈಲ್ಗಳನ್ನು ಯಾಕೆ ಕೊಟ್ಟಿದ್ದೀನಿ ಅಂದರೆ ಇದು ಎಕ್ಸಾಮ್ಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳಾಗಿರುತ್ತೆ ಮತ್ತು 3 ಅಂಕ ಸ್ಕೋರ್ ಮಾಡ್ತಕ್ಕಂಥ ಒಂದು ಪಾಯಿಂಟ್ಸ್ ಇರುತ್ತೆ. ಇನ್ನು ಎರಡನೇ ಪ್ರಶ್ನೆ, ರೈಟ್ ಅ ಶಾರ್ಟ್ ಪ್ರೊಫೈಲ್ ಆಫ್ ವಿಲಿಯಂ ವರ್ಡ್ಸ್ವರ್ತ್. ವಿಲಿಯಂ ವರ್ಡ್ಸ್ವರ್ತ್ ಅವರ ಒಂದು ಪ್ರೊಫೈಲನ್ನು ಬರೀರಿ ಅಂತ. ಇವರು ಇಂಗ್ಲೀಷ್ ಕವಿಗಳು. ಬಾರ್ನ್ 7th April 1770 ಕೊಕ್ಯರ್ ಮೌತ್ ಕ್ಯಾಂಬರ್ಲ್ಯಾಂಡ್ ಇಂಗ್ಲೆಂಡ್ದಲ್ಲಿ ಇವರು ಜನಿಸಿದ್ರು. ಇನ್ನು ಅಕ್ಯುಪೇಷನ್ ಅಂದರೆ ವೃತ್ತಿ, ಏನು ಕೆಲಸ ಮಾಡ್ತಿದ್ರು. ರೊಮ್ಯಾಂಟಿಕ್ ಇಂಗ್ಲೀಷ್ ಪೊಯೆಟ್, ಯುಷರ್ಡ್ ಇನ್ ರೊಮ್ಯಾಂಟಿಸಿಸಮ್. ಇನ್ನು ಮೇಜರ್ ವರ್ಕ್ಸ್, ಇವರು ಮಾಡಿದಂಥ ಪ್ರಮುಖವಾದ ಸಾಧನೆ ಅಂದರೆ ಯಾವ ಸಾಹಿತ್ಯವನ್ನು ಮೇಜರಾಗಿ ಬರೆದಿದ್ರು. ಡ್ಯಾಫೋಡಿಲ್ಸ್ ಆಗಿರ್ಬೋದು, ಲ್ಯೂಸಿ ಗ್ರೇ ಆಗಿರ್ಬೋದು, ಟಿಂಟನ್ ಆ್ಯಬಿ ಆಗಿರ್ಬೋದು, ದ ಪ್ರಿಲ್ಯೂಡ್ ಎಕ್ಸೆಟ್ರಾ. ಇನ್ನು ಆನರ್ಸ್ ಅಂದರೆ ಗೌರವ, ಇವ್ರು ಯಾವ ಪ್ರಶಸ್ತಿ ಸಿಕ್ತು ಅಂತ. ಹಿ ಬಿಕೇಮ್ ದ ಪೊಯೆಟ್ ಲಾರೆಟ್ ಇನ್ 1843. ಇನ್ನು ಡೈಡ್ April 23, 1850. ಇಲ್ಲಿ ಒಟ್ಟಾರೆ ನಮಗೆ 5 ಕ್ಲೂಸ್ ಇದೆ ವಿಲಿಯಂ ವರ್ಡ್ಸ್ವರ್ತ್ ಬಗ್ಗೆ. ಈ 5 ಕ್ಲೂಸನ್ನು ಬಳಸ್ಕೊಂಡು ನಾವು ಪ್ರೊಫೈಲನ್ನು ಬರೆಯೋಣ. ಆನ್ಸರ್ ನೋಡಿ, ದ ಫೇಮಸ್ ಇಂಗ್ಲಿಷ್ ಪೊಯೆಟ್ ವಿಲಿಯಂ ವರ್ಡ್ಸ್ವರ್ತ್ ವಾಸ್ ಬಾರ್ನ್ ಆನ್ 7th April 1970 at Cockermouth, Cumberland in England. He was a great romantic poet. His major works were Daffodils, Lucy Gray, Tinton Abbey and Prelude, etc. He was the poet laureate of England in 1843. He died on 23 April 1850. Next, third profile ನೋಡಿ. Prepare a profile of Bobby Dylan using the given hints. ಸೊ ಇಲ್ಲಿ ಬಾಬಿ ಡೈಲಾನ್ ಅವ್ರ ಬಗ್ಗೆ ಕೊಟ್ಟಿದ್ದಾರೆ ನೋಡೋಣ. ಅವರು ಹುಟ್ಟಿದ್ದು May 24, 1941. ಪ್ಲೇಸ್ ಆಫ್ ಹುಟ್ಟಿದ್ದು ಮಿನ್ನೆಸೋಟಾ USA ಅಲ್ಲಿ. ಇನ್ನು ಬರ್ತ್ ನೇಮ್ ಏನು, ರಾಬರ್ಟ್ ಆ್ಯಲನ್ ಜೆಮರ್ಮ್ಯಾನ್. ಆಮೇಲೆ ಎದಕ್ಕೆ ಫೇಮಸ್ ಆಗಿದ್ದರು, ಸಾಂಗ್ ರೈಟರ್, ಸಿಂಗರ್, ಆರ್ಟಿಸ್ಟ್ ಆ್ಯಂಡ್ ರೈಟರ್. ಇನ್ನು ಅವಾರ್ಡ್ಸ್ ಯಾವುವು, ಗ್ರ್ಯಾಮಿ ಅವಾರ್ಡ್ಸ್ ಇನ್ 1973 ಆ್ಯಂಡ್ 1980, ನೊಬೆಲ್ ಪ್ರೈಸ್ ಫಾರ್ ಲಿಟ್ರೇಚರ್ ಇನ್ 2016. ಸೊ ಇಲ್ಲಿ 5 ಕ್ಲೂಸ್ ಇದೆ. ಈಗ ನಾವು ಯಾವ ಥರ ಬರೀಬೇಕು ನೋಡಿ. ಆನ್ಸರ್, Bobby Dylan was born on 24th May 1941. He was born at Minnesota in USA. His name at the time of birth is Robert Allen Zimmerman. He is famous as a singer, songwriter, artist and a writer. He won the Grammy Award in 1973 and in 1980. He is the recipient of the Nobel Prize in Literature in 2016. ಸೊ ಕೊನೆಯ ಒಂದು ಪ್ರೊಫೈಲ್ ನೋಡೋಣ. ಇನ್ನೊಂದು, ಪ್ರಿಪೇರ್ ಎ ಶಾರ್ಟ್ ಪ್ರೊಫೈಲ್ ಆಫ್ WB Yeats ಯೂಸಿಂಗ್ ದ ಹಿಂಟ್ಸ್ ಗಿವನ್ ಬಿಲೋ. ಇಲ್ಲಿ WB Yeats ಅಂತಕ್ಕಂಥವ್ರು ಇಂಗ್ಲೀಷ್ ಕವಿಗಳು. ಅವ್ರ ಹೆಸರು WB Yeats. ಬರ್ತ್ June 13, 1865 ಐರ್ಲೆಂಡಲ್ಲಿ. ಇನ್ನು ಫೇಮಸ್ ಆ್ಯಸ್ ಐರಿಷ್ ಪೊಯೆಟ್. ಇನ್ ಅವಾರ್ಡ್ಸ್, ನೊಬೆಲ್ ಪ್ರೈಸ್ ಫಾರ್ ಲಿಟ್ರೇಚರ್ ಇನ್ 1923. ನೋಟೇಬಲ್ ವರ್ಕ್ಸ್, ಇನ್ನು ಅವರ ಪ್ರಮುಖ ಪುಸ್ತಕಗಳು ಯಾವುದು, ದ ಟವರ್, ದ ವೈಂಡಿಂಗ್ ಸ್ಟೇರ್ ಆ್ಯಂಡ್ ದ ಅದರ್ ಪೊಯಮ್ಸ್. ಡೈಡ್ January 28, 1939. ಆನ್ಸರ್ ನೋಡಿ, ದ ಫೇಮಸ್ ಪೊಯೆಟ್ WB Yeats ವಾಸ್ ಬಾರ್ನ್ ಆನ್ June 13, 1865 in Ireland. He was an Irish poet. He got the Nobel Prize for Literature in 1923. His notable works were The Tower, The Winning Stair and the other poems. He passed away on January 28, 1939. ಸೊ ಈ 4 ಪ್ರೊಫೈಲ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ PDF ನೋಟ್ಸ್ನ ಲಿಂಕನ್ನು ಕಾಮೆಂಟ್ ಬಾಕ್ಸ್ಲಿ ಹಾಕಿದ್ರೆ, ಸೊ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಇವತ್ತಿನ ಕ್ಲಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ರೂಪದಲ್ಲಿ ಕೊಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಿನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.